ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂತ ಚಾಪ್ಟರ್ ನಿಂದ ಅಕ್ಷಾಂಶ ಮತ್ತು ರೇಖಾಂಶಗಳು ಒಂದು ಪ್ರದೇಶದ ವಾಯುಗುಣ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ, ಸಮರ್ಥಿಸಿ ಅಂತ ಹೇಳಿದರು. ಸಮಭಾಜಕ ವೃತ್ತದಿಂದ 23.3 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳು ಸೂರ್ಯನ ಶಾಖವನ್ನು ಅಧಿಕವಾಗಿ ಪಡೆಯುತ್ತವೆ. ಸೊ ಈ ಭೂಭಾಗವನ್ನ ಏನಂತ ಕರೆಯಲಾಗಿದೆ? ಉಷ್ಣವಲಯ. ಇಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ. ಅದೇ ರೀತಿ 23.3 ಡಿಗ್ರಿಯಿಂದ 66 ಡಿಗ್ರಿವರೆಗೆ ಸೂರ್ಯನ ಶಾಖವು ಸಮ ಉಷ್ಣವಾಗಿ ಪಡೆಯುವ ಪ್ರದೇಶವಾಗಿದೆ. ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದ ಮೇಲೆ ಎರಡರಲ್ಲೂ ಈ ವಲಯವನ್ನು ಸಮಶೀತೋಷ್ಣ ವಲಯ ಎಂದು ಕರೆಯಲಾಗಿದೆ. ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ. ಓಕೆನಾ? ಅದೇ ರೀತಿ 66.3 ಡಿಗ್ರಿಯಿಂದ 90 ಡಿಗ್ರಿವರೆಗೆ ಉತ್ತರ ಮತ್ತು ದಕ್ಷಿಣದವರೆಗೆ ಶೀತ ವಲಯಗಳೆಂದು ಪರಿಗಣಿಸುತ್ತೇವೆ. ನೋಡಿ, ಇವೆಲ್ಲವುಗಳನ್ನು ನಾವು ಅಕ್ಷಾಂಶ ಮತ್ತು ರೇಖಾಂಶಗಳ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಉಷ್ಣವಲಯ, ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯ. ಓಕೆನಾ? ಸೊ ಇದರ ಆಧಾರದ ಮೇಲೆ ಒಂದು ಪ್ರದೇಶದ ವಾಯುಗುಣವನ್ನು ನಿರ್ಧರಿಸುವಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳು ಸಹಕಾರಿಯಾಗಿವೆ ಅಂತ ಹೇಳ್ಬೋದು. ಓಕೆನಾ? ಥ್ಯಾಂಕ್ ಯು.